ಎಲ್ಲರಿಗೂ ನಮಸ್ಕಾರ. ವಿಸ್ತಾಸ್ ಲರ್ನಿಂಗ್ ಆನ್ಲೈನ್ ಕ್ಲಾಸಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಗಣಿತ ಶಿಕ್ಷಕ ರಮೇಶ್. ವಿದ್ಯಾರ್ಥಿಗಳೇ, ಮೊದಲಿಗೆ ವಿ ಲರ್ನಿಂಗ್ ಅಂದರೆ ಏನು, ಏನಿದರ ಉದ್ದೇಶ ಅಂತಕ್ಕಂಥದ್ದನ್ನು ತಿಳಿಯೋಣ. ವಿ ಲರ್ನಿಂಗ್ ಅಂತಕ್ಕಂಥದ್ದು ಒಂದು ಆನ್ಲೈನ್ ವೇದಿಕೆಯಾಗಿದ್ದು, ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನು ಹೊಂದಿದೆ. ಅದಕ್ಕೋಸ್ಕರ ತಾವೆಲ್ಲ ಏನು ಮಾಡಬೇಕು, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ಕಳೆದ ಅವಧಿಯಲ್ಲಿ ಘಾತಾಂಕಗಳು ಮತ್ತು ಘಾತಸೂಚಿಗಳು ಅಂತಕ್ಕಂಥ ಅಧ್ಯಾಯವನ್ನು ನೋಡ್ತಾ ಇದ್ದೀವಿ. ಈ ಅಧ್ಯಾಯದಲ್ಲಿ ಘಾತಾಂಕದ ನಿಯಮಗಳು ಮತ್ತು ಅವುಗಳಿಗೆ ಸಂಬಂಧಪಟ್ಟಂಥ ಕೆಲವು ಏನಪ್ಪ ಉದಾಹರಣೆಗಳನ್ನ ನೋಡಿದ್ದೀವಿ. ಇವತ್ತು ನಾವು ಅವುಗಳಿಗೆ ಸಂಬಂಧಪಟ್ಟಂಥ ಅಭ್ಯಾಸ ಲೆಕ್ಕಗಳನ್ನ ಬಿಡಿಸೋಣ. ಈಗ ನೋಡ್ರಿ, ಮೊದಲೇ ಲೆಕ್ಕ -3m+1 ಇಂಟು -3/5 = -3/7 ಆದಾಗ ಎಂನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ LHS ಮತ್ತು RHS ಅನ್ನು ಕೊಟ್ಟು ಅವೆರಡು ಏನಪ್ಪ ಅಂದ್ರೆ LHS = RHS ಅದಾವ. ಹಾಗಾದರೆ ಇಲ್ಲಿ ಎಂನ ಬೆಲೆಯನ್ನು ಕಂಡುಹಿಡಿ ಅಂತ ಕೊಟ್ಟಿದ್ದಾರೆ. ಸಿಂಪಲ್ ಕ್ವಶನ್, ಪ್ರಶ್ನೆಯನ್ನು ಬರ್ಕೊಂಡು ಬಿಡ್ರಿ. ಏನು ಕೊಟ್ಟಿದ್ದಾರೆ? -3m+1 ಇಂಟು -3/5 = -3/7. ಓಕೆ, ಇಲ್ಲಿ ಏನಪ್ಪ ಅಂದ್ರೆ m+1 ಇದೆ ಅಂದರೆ ಎಂನ ಬೆಲೆಯನ್ನು ನಾವು ಕಂಡು ಹಿಡ್ಕೊಳ್ಬೇಕು. ಈ ಕ್ವಶನನ್ನು ಕರೆಕ್ಟಾಗಿ ಏನಪ್ಪ ಅಂದ್ರೆ ನೋಡಿದಾಗ ಏನಾಗ್ತದೆ ಇಲ್ಲಿ ಅಂದ್ರೆ ಯಾವ ರೂಲ್, ಯಾವ ನಿಯಮ ಹತ್ತದ, ಘಾತಾಂಕದ ಯಾವ ನಿಯಮ ಹತ್ತತಿ ಅಂತ ನೋಡ್ಕೋಬೇಕು. ಇಲ್ಲಿ ನೋಡ್ರಿ, ಈಗ ಆಧಾರ ಏನದ -3 ಅದ, ಇಲ್ಲಿ ಕೂಡ -3 ಅದ. ಸೊ ಘಾತಾಂಕದ ಮೊದಲನೇ ನಿಯಮದ ಪ್ರಕಾರ ಅಂದರೆ a⁻m ಇಂಟು a⁻n = ಏನಾಗ್ತಾ ಇದೆ? a⁻m+n. ನೋಡಿ, ಈಗ a⁻m = a⁻m+n. ನೋಡ್ರಿ, ಹಾಗಾದ್ರೆ ಹೆಂಗೆ ಬರಿಬೋದು ಇದನ್ನ? a ಅಂದ್ರೆ ಏನಿಲ್ಲಿ? -3 -3/m+n. m ಅಂದ್ರೆ m+1 ಪ್ಲಸ್ n ಅಂದ್ರೆ ಎಷ್ಟೈತಿ? 5 ಅದ, = -3/7. ಓಕೆ, ನೆಕ್ಸ್ಟ್ -3/m 1 + 5 ಅಂದ್ರೆ ಎಷ್ಟಾಗ್ತೈತಿ? 6 + 6 = -3/7. ಈಗ ನೋಡ್ರಿ, ಈಗ ಅಂದರೆ -3/m+6 ಸಿಕ್ಕಿದೆ. ಇಲ್ಲಿ ಏನಪ್ಪ ಅಂದ್ರೆ -3/7 ಅದ. ಇದರ ಅರ್ಥ ಎಷ್ಟೇ? -3/m+6 ಅಂತಕ್ಕಂಥದ್ದು -3/7ಗೆ ಸಮ ಐತಿ ಅಂತ ಅರ್ಥ. ಅಂದರೆ ಎರಡೂ ಘಾತ ಸೂಚಿಗಳು ಒಂದೇ ರೀತಿಯ ಆಧಾರವನ್ನು ಹೊಂದಿದಾಗ ಏನಾಗ್ತದೆ ಅಂದರೆ ಇಲ್ಲಿ m+6 = 7 ಅಂದರೆ ಘಾತ ಸೂಚಿಗಳು ಒಂದೇ ಇರ್ತಾವೆ. ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ RHS ಮತ್ತು LHS ಏನಿದಾವ ಸಮ ಅದಾವ. ಅಂದ್ರೆ m+6 = ಏನು ಸಿಕ್ತು ನಿಮ್ಗೆ? 7 ಸಿಕ್ತು. ಸೊ ಈ 6 ಅನ್ನು ಏನು ಮಾಡಿ ಸ್ಥಿರಾಂಕವನ್ನ ಬಲಗಡೆಗೆ ಕಳಿಸ್ರಿ. ಸೊ m = ಏನಾಗತಿ? 7 - 6 ಆಗತಿ. ಯಾಕಂದ್ರೆ +6 ಐತಿ, ಬಲಗಡೆಗೆ ಹೋದಾಗ -6 ಆಗತಿ. ಸೊ m = ಎಷ್ಟಾಯ್ತು? 7 - 6 ಅಂದ್ರೆ 1. m = 1. ನೋಡ್ರಿ ಬೇಕಾರೆ ಈ m = 1 ಅನ್ನ ಇಲ್ಲಿ ನೋಡ್ರಿ 1 ಹಾಕಿದಾಗ ಏನಾಗತಿ? 1 + 6 = 7 ಅಂದ್ರೆ ಏನಾಗ್ತದ? -3/7 ಆಗತಿ. -3/7. ಸೊ LHS = RHS. ಓಕೆ, ಏನಪ್ಪ ಅಂದ್ರೆ ಈ ಸಮಸ್ಯೆಗಳನ್ನ ನಾವು ಬೇರೆ ಬೇರೆ ಮೆಥಡ್ದಿಂದ ಬಿಡಿಸ್ಬೋದು. ಇದನ್ನ ನಾವು ಇನ್ನೊಂದು ಮೆಥಡ್ದಿಂದ ಬಿಡಿಸೋಣ, ಆರ್ ಅಥವಾ ನೀವು ಯಾವುದೇ ರೀತಿಯಿಂದ ಬಿಡಿಸ್ಬೋದು. ಪ್ರಶ್ನೆಯನ್ನ ಏನಪ್ಪ ಅಂದ್ರೆ ಇಟ್ಕೊಳ್ಳೋಣ. ಪ್ರಶ್ನೆ ಹೀಗಿದೆ: -3m+1 ಇಂಟು -3/5 = -3/7 ಅಂತ ಇದೆ. ಓಕೆ, ಈಗ ಎಂನ ಬೆಲೆಯನ್ನು ಕಂಡುಹಿಡಬೇಕು. ನಾವು ಎಂನ ಬೆಲೆಯನ್ನು ಆಲ್ರೆಡಿ ಕಂಡುಹಿಡಿದ್ವಿ, m = 1. ಓಕೆ, ಇದೇನಪ್ಪ ಬೇರೆ ಮೆಥಡ್ ಹಚ್ಚೋಣ, ಅಂದ್ರೆ ಬೇರೆ ನಿಯಮವನ್ನು ಹಚ್ಚಿ ಬಿಡಿಸಿದ್ರೆ ಏನಾಗ್ತೈತೆ ನೋಡ್ರಿ. ಈಗ ಇದೊಂದು ಚರಾಕ್ಷರ, ಇದ್ರ ಬೆಲೆ ಗೊತ್ತಿಲ್ಲ, ಈ ಬೆಲೆಯನ್ನು ಕಂಡುಹಿಡಬೇಕಾಗೈತಿ. ಅದನ್ನೇನಪ್ಪ LHS ದಲ್ಲಿ ಹಂಗೆ ಬರೆದು ಬಿಡ್ನು, -3/m+1. ಈಗ -3/5 ಐತಿ, ಇದನ್ನೇನು ಮಾಡೋಣ? RHS ಕಡೆ ಕಳಿಸ್ಬಿಡ್ನು. ಏನಾಗ್ತೈತಿ?
ಆರ್ ಎಚ್ ಎಸ್ದಲ್ಲಿ ಆಲ್ರೆಡಿ -3/7 ಐತಿ. ಇಲ್ಲಿ ನೋಡ್ರಿ ಈಗ ಈ ಎರಡು ಏನಪ್ಪ ಅಂದ್ರೆ ಗುಣಾಕಾರದ ಸಂಬಂಧದಲ್ಲಿ ಇರುವುದರಿಂದ ಈ -3/5 ಆರ್ ಎಚ್ ಎಸ್ ಕಡೆ ಕಳಿಸಿದಾಗ ಏನಾಗ್ತಿ ಡಿವೈಡ್ ಆಗ್ತದ ಅಂದ್ರೆ -3/5. ಈಗ ನೋಡ್ರಿ ಈಗ ಇದನ್ನ ಎಲ್ ಎಚ್ ಎಸ್ ಪಾರ್ಟ್ ಬಿಟ್ಬಿಡ್ರಿ. ಈಗ ಆಧಾರವನ್ನು ನೋಡಿದಾಗ -3 ಅದ -3 ಅದ. ನೋಡ್ರಿ ಯಾವ ನಿಯಮ ಹಚ್ಬೋದು, a⁻m ಡಿವೈಡೆಡ್ ಬೈ a⁻n ಈ ನಿಯಮವನ್ನು ಹಚ್ಬೋದು ನಾವೀಗ. ನೋಡ್ರಿ ಎರಡು ಕಡೆ ಎ ಅಂದ್ರೆ ಇಲ್ಲಿ ಏನೈತಿ -3 ಅದ, ಏನಾಗ್ತದ a⁻m-n. ಓಕೆ, -3/m+1 -3 ಎಷ್ಟಾಗತ್ತೆ 7 ಅಂದ್ರೆ m -n ಅಂದ್ರೆ ಎಷ್ಟಿಲ್ಲಿ 5. ಸೊ -3/m+1 -3 ಎಷ್ಟಾಯ್ತು 2 ಆಯ್ತು. 7 - 5 ಅಂದ್ರೆ 2. ಈಗ ನೋಡ್ರಿ ಈಗ ಎರಡು ಕಡೆ ಘಾತ ಸೂಚಿಗಳು ಒಂದೇ ರೀತಿಯ ಆಧಾರವನ್ನ ಹೊಂದ್ಯಾವು. ಆಮೇಲೆ ಏನಪ್ಪ ಅಂದ್ರೆ ಸಮಚಿಹ್ನೆ ಅದ ಅಂದ್ರೆ ಏನ LHS RHS ಅಂತ ಅರ್ಥ. ಒಂದೇ ಘಾತ ಸೂಚಿಗಳು ಅಂದ್ರೆ ಏನಿಲ್ಲಿ ಘಾತ ಸೂಚಿಗಳು ಒಂದೇ ರೀತಿಯ ಆಧಾರವನ್ನು ಹೊಂದ್ಯಾವು. ಸೊ m+1 2 ಆಯ್ತು. ಈಗ ಏನ್ ಮಾಡೋಣ ಅಂದ್ರೆ ಈ ಸ್ಥಿರಾಂಕವನ್ನ ಒಂದಂತಕ್ಕಂಥದ್ದನ್ನ ಏನ್ ಮಾಡೋಣ ಬಲಗಡೆಗೆ ಕಳಿಸೋನು. m ಎಷ್ಟಾಗ್ತಾ ಇದೆ 2 - 1 ಆಯ್ತು. ಸೊ m 1. ಆದ್ದರಿಂದ m 1 ನೋಡ್ರಿ, m 1 ಅಂದ್ರೆ ನಾವು ಬೇರೆ ಬೇರೆ ನಿಯಮವನ್ನ ಹಚ್ಚಿ ಅಥವಾ ಬೇರೆ ಬೇರೆ ಮೆಥಡ್ದಿಂದ ಬಿಡಿಸಬಹುದು. ಇದು ಅರ್ಥ ಆಯ್ತಲ್ಲ ನಿಮ್ಗೆ? ಅಂದ್ರೆ ನೀವು ಯಾವುದೇ ರೀತಿ ಮೆಥಡ್ದಿಂದ ಬಿಡಿಸ್ರೂ ನಿಮ್ಮ ಉತ್ತರ ಏನಪ್ಪಾ ಅಂದ್ರೆ ಈ ರೀತಿ ಬಂದ್ರೆ ಕರೆಕ್ಟ್. ಓಕೆ, ಹಾಗಾದ್ರೆ ಈಗ ಮುಂದಿನ ಪ್ರಶ್ನೆಯನ್ನ ನೋಡೋಣ ವಿದ್ಯಾರ್ಥಿಗಳೇ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಹೀಗಿದೆ, 2/3 ಅಂತ ಇದೆ. ಹೌದಾ? ಓಕೆ, ಇದರ ಬೆಲೆಯನ್ನು ನಾವೇನಪ್ಪ ಅಂದ್ರೆ ಕಂಡುಹಿಡಿಯೋಣ. ಈಗ ಯಾವ ರೀತಿ ಕೊಟ್ಟಿದ್ದಾರೆ, ಇದು a/b⁻m ಅಂತ ಅನ್ಕೊಂಡು. ಅಂದ್ರೆ ಏನಪ್ಪ ಅಂದ್ರೆ a/b⁻m ಏನಾಗತ್ತೆ, ಈ m ಅಂತಕ್ಕಂಥದ್ದು ಎರಡಕ್ಕೂ ಸಂಬಂಧ ಐತಿ. ಸೊ a/m/b/m ಆಗ್ತದ. ಅಂದ್ರೆ ಈ -2 ಅಂತಕ್ಕಂಥದ್ದು 2 ಮತ್ತು 3ಕ್ಕೂ ಸಂಬಂಧ ಇರುವುದರಿಂದ ಇದನ್ನ ಯಾವ ರೀತಿ ಬರೀಬಹುದು, 2⁻2 ಡಿವೈಡೆಡ್ ಬೈ 3⁻2 ಅಂತ ಬರಿಬಹುದು. ಓಕೆ, ಇಲ್ಲಿ ನೋಡ್ರಿ ಈಗ ಅಂದ್ರೆ 2⁻2 ಅದ, ಆಮೇಲೆ 3⁻2 ಅದ. ಈಗ a⁻m 1/a⁻m ಅಂತ ಇಡ್ಬೋದು. ಅಂದ್ರ ಇದನ್ನ ಹೆಂಗೆ ಇಡ್ಬೋದು, ಈಗ ನೋಡೋಣ. ಅಂದ್ರೆ 3ನ ಮೇಲೆ ಹೋದ್ರೆ ಏನಾಗ್ತತಿ 3⁻2 ಆಗ್ತದ, ಡಿವೈಡೆಡ್ ಬೈ 2ನ್ನ ಏನು ಮಾಡೋಣ ಕೆಳಗಡೆ ತೊಗೊಂಬರ್ನು. ಅಂದ್ರೆ ನೋಡ್ರಿ ಈಗ a⁻m ರೂಪದಾಗತಿ. ಸೊ 1/a⁻m 1/, ಈಗ 2⁻2 ಆಯ್ತು. ಓಕೆನಾ? ಓಕೆ, ಇದ್ರ ವ್ಯಾಲ್ಯೂ ಎಷ್ಟಾಗತ್ತೆ 3⁻2 ಅಂದ್ರೆ 3ರ ವರ್ಗ ಎಷ್ಟು, 3ರ ವರ್ಗ ಎಷ್ಟು 9 ಡಿವೈಡೆಡ್ ಬೈ 2ರ ವರ್ಗ 4. 2ರ ವರ್ಗ ಎಷ್ಟು 4. ಅಂದ್ರೆ ಏನ್ ಬಂತು 2/3 (2)⁻2. ಇದರ ಬೆಲೆ ಎಷ್ಟು ಬರ್ತಾ ಇದೆ 9/4. 9/4 ಈಜಿ ಆಯ್ತಲ್ಲ ನಿಮಗೆ? ಓಕೆ, ಹಾಗಾದ್ರೆ ಈಗ ಮುಂದಿನ ಪ್ರಶ್ನೆ ನೋಡ್ರಿ. ಕೆಳಗಿನವುಗಳನ್ನ ಸಂಕ್ಷೇಪಿಸಿ ಉತ್ತರವನ್ನ ಧನಾತ್ಮಕ ಘಾತ ಸೂಚಿ ಇರುವಂತೆ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತಂದ. ಅಂದ್ರೆ ಏನ್ ಮಾಡ್ಬೇಕು, ಇವುಗಳನ್ನ ಸಂಕ್ಷೇಪಿಸಬೇಕು, ನಮ್ಗೊಂದು ಬೆಲೆ ಸಿಗುತ್ತೆ. ಆ ಬೆಲೆ ಏನಾಗಿರ್ಬೇಕಂದ್ರೆ ಧನಾತ್ಮಕ ಘಾತ ಸೂಚಿಯಾಗಿ ಇರಬೇಕು. ಓಕೆ, ಇದರಲ್ಲಿ ಒಂದನೇ ಲೆಕ್ಕವನ್ನು ಬಿಡಿಸೋಣ. ಫಸ್ಟ್ ಒನ್ 2⁻³ ಇಂಟು -7 ಎಷ್ಟು ಪಾತ್ರ -3 ಅಂತ ಅದ. ಈಗ ನೋಡ್ರಿ ಈಗ ಏನದ ಇಲ್ಲಿ, ಇದನ್ನ ಎ ಅಂತ ಅನ್ಕೊಂಡು ಇದೇನಪ್ಪ ಅಂದ್ರೆ ಬಿ, ಯಾಕಂದ್ರೆ ಇಲ್ಲಿ 2 ಅದ ಆಧಾರ, ಇಲ್ಲಿ -7 ಅದ. ಸೊ ಏನಾಗ್ತತಿ ಇಲ್ಲಿ, ಓಕೆ ಎ ಇಂಟು ಬಿ ರೆಸ್ಟು ಏನಪ್ಪ ಅಂದ್ರೆ ಎಮ್ ಇತ್ತಂದ್ರ ಅಂದ್ರ a⁻m ಇಂಟು b⁻m ಆಗ್ತೈತಿ. ಅಂದ್ರೆ ಏನೈತಿ ಇಲ್ಲಿ ಘಾತ ಸೂಚಿ -3 ಅದ, ಇಲ್ಲಿ -3 ಅದ. ನೋಡ್ರಿ ಈಗ a⁻m
ಇಂಟು ಬಿ ರೆಸ್ಟು ಎಮ್ ರೂಪದಾಗ ಐತೆ ಅದು. ಅಂದರೆ ಇದನ್ನು ಹೆಂಗೆ ಇಡ್ಬೋದು, ಎ ಇಂಟು ಬಿ ರೆಸ್ಟು ಎಮ್ ಅಂತ ಇಡ್ಬೋದು. ಓಕೆ, 2 ಇಂಟು -7 ರೆಸ್ಟು ಎಟ್ಪ ಅಂದ್ರೆ -3 ಅಂತ ನಾವು ಇಡ್ಬೋದು. ಯಾಕಂದ್ರೆ ಎ ರೆಸ್ಟು ಎಮ್ ಇಂಟು ಎ ರೆಸ್ಟು ಎಮ್ ಇಂಟು ಬಿ ರೆಸ್ಟು ಎಮ್ ಈಸ್ ಈಕ್ವಲ್ ಟು ಎ ಇಂಟು ಬಿ ರೆಸ್ಟು ಏನಪ್ಪ ಅಂದ್ರೆ ಎಮ್. ಈಗ ನೋಡ್ರಿ ಬ್ರೆಕೆಟಿಂದ ಬಿಡಿಸೋಣ. ಸೊ ಇಲ್ಲಿ ಏನೈತಿ +2 ಅದ, ಇಲ್ಲಿ -7 ಅದ. ಅಂದ್ರೆ 2 7 ಎಷ್ಟು 14 ಪ್ಲಸ್ ಇಂಟು ಮೈನಸ್ ಮೈನಸ್ ಅಂದ್ರೆ -14 ಪವರ್ ಎಷ್ಟು ಬರುತ್ತೆ -3. ನಾವಿದೇನಪ್ಪ ಅಂದ್ರೆ ಆಲ್ರೆಡಿ ಸಂಕ್ಷೇಪಿಸಿ ಇಟ್ಟಿವಿ. ಬಟ್ ಈ ಉತ್ತರ ಏನಾಗಬೇಕಂದ್ರೆ ಧನಾತ್ಮಕವಾಗಿರಬೇಕು. ಅಂದ್ರೆ ನೋಡ್ರಿ, ಈಗ ನಿಮ್ಗೆ ಗೊತ್ತಿರುವಂತೆ ಎ ರೆಸ್ಟು -m ರೂಪದಾಗ ಐತಿದೆ. ಈಗ ಎ ರೆಸ್ಟು -m ಅನ್ನ ಹೆಂಗೆ ಬರಿಬೋದು, 1/a ರೆಸ್ಟು m ಅಂತ ಬರಿಬೋದು. ಅಂದ್ರೆ ಈ ರೀತಿ ಬರಿಬೋದು ನೋಡ್ರಿ, 1/-14 ರೆಸ್ಟು 3. 1/-14 ರೆಸ್ಟು 3. ಗೊತ್ತಾಯ್ತಲ್ಲ. ಈ ಸ್ಟೆಪ್ ಎಲ್ಲ ನೆನಪಾದ್ರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಡ್ರಿ. ನಿಮ್ಗೆ ಏನು ಗೊತ್ತಿರಬೇಕು, ಈ ಪ್ರಶ್ನೆಯನ್ನು ನೋಡಿದಾಗ ಯಾವ ರೂಲ್ಸ್ ಅದತಿ, ಯಾವ ನಿಯಮ ಇಲ್ಲಿ ಏನಪ್ಪ ಅಂದ್ರೆ ಅಪ್ಲೈ ಆಗ್ತೈತಿ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಓಕೆ, ಇದು ಅರ್ಥ ಆಗಿದ್ರೆ ನಿಮ್ಗೆ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿದ್ಯಾರ್ಥಿಗಳೇ, ಫಸ್ಟ್ನೇ ಸಮಸ್ಯೆನ ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ಗೊತ್ತಾಯ್ತಲ್ಲ. ಹಾಗಾದ್ರೆ ಈಗ ಎರಡನೇ ಸಮಸ್ಯೆ ನೋಡೋಣ. ಎರಡನೇ ಸಮಸ್ಯೆ ಹೀಗಿದೆ. 3 -7 ಡಿವೈಡೆಡ್ ಬೈ 3 -10 ಇಂಟು 3 -5 ಅಂತ ಕೊಟ್ಟಿದ್ದಾರೆ. ನೋಡ್ರಿ ಪ್ರಶ್ನೆ ಏನೊಮ್ಮೆ, 3 -7 ಡಿವೈಡೆಡ್ ಬೈ 3 -10 ಇಂಟು 3 -5. ಫಸ್ಟ್ ಇದನ್ನು ಸಂಕ್ಷೇಪಿಸೋನು. ಇಲ್ಲಿ ನೋಡ್ರಿ, ಈಗ ಅಂದ್ರೆ ಪ್ರಶ್ನೆ ನೋಡಿದ ರೂಪಲೆ ಇಲ್ಲಿ ಯಾವ ನಿಯಮ ಹತ್ತಾವು ಅಂತಕ್ಕಂಥದ್ದು ಗೊತ್ತಿರಬೇಕು. ಓಕೆ, ಈಗ ಬ್ರಕೆಟಿಂದ ಏನಪ್ಪ ಅಂದ್ರೆ ಆಚೆ ಬರೋನು. ಇಲ್ಲಿ ಆಧಾರವನ್ನು ನೋಡಿದಾಗ ನೋಡ್ರಿ, ಆಧಾರ ಏನಪ್ಪ ಅಂದ್ರೆ ಎರಡೂ ಕಡೆ ಒಂದೇ ಅದ, ಘಾತ ಸೂಚಿ ಬೇರೆ ಅದ. ಯಾವ ನಿಯಮವನ್ನು ಅಪ್ಲೈ ಮಾಡ್ಬೋದು ಇಲ್ಲಿ ನೋಡ್ರಿ, ಈಗ a m ಡಿವೈಡೆಡ್ ಬೈ a(n) a(m) ಡಿವೈಡೆಡ್ ಬೈ a(n) ಈಸ್ ಈಕ್ವಲ್ ಟು ಏನದ a(m) - n. ನೋಡ್ರಿ, ಅಂದ್ರೆ ಏನು ಇಡಬೇಕು ಇಲ್ಲಿ, a(m) - n ಇಡಬೇಕು. ಎ ಅಂದ್ರೆ ಇಲ್ಲಿ 3 3(m) - n ಇಂಟು 3 -5. ಓಕೆ, ಇದನ್ನು ಬಿಡಿಸ್ರಿ. ಈಗ ಮೈನಸ್ ಇಂಟು ಮೈನಸ್ ಏನಾಯ್ತು, ಇಲ್ಲಿ ಪ್ಲಸ್ ಆಯಿತು, ಪ್ಲಸ್ 10 ಆಯಿತು. ಅಂದ್ರೆ 3 -7 ಪ್ಲಸ್ 10 ಇಂಟು 3 -5. ಸೊ ಏನು ಬರ್ತಾ ಇದೆ ನೋಡ್ರಿ, ಈಗ -7 ಅದ, ಪ್ಲಸ್ 10 ಅದ. ಅಂದ್ರೆ ವಿಜಾತಿಯ ಚಿಹ್ನೆಗಳದಾವು. ವಿಜಾತಿಯ ಚಿಹ್ನೆಗಳಿದ್ದಾಗ ಏನು ಮಾಡಬೇಕು, ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆ ಇಡಬೇಕು. ಅಂದ್ರೆ 10ರಲ್ಲಿ 7 ಕಳಿತೀರಿ, ಅಂದ್ರೆ 3 ಎಷ್ಟಾಗತ್ತೆ 3 ಆಗ್ತತಿ. ಸೊ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಐತಿ, ಪ್ಲಸ್ ಇಡ್ತೀರಿ. ಇಂಟು 3 -5. ಈಗ ನೋಡ್ರಿ, ಏನು ಸಿಕ್ತು, 3 ಇಂಟು 3 -5 ಸಿಕ್ತು. ಹಾಗಾದ್ರೆ ಯಾವ ನಿಯಮ ಹತ್ತತಿ ಇಲ್ಲಿ, ಆಧಾರಗಳು ಒಂದದಾವ, ಘಾತ ಸೂಚಿಗಳು ಬೇರೆ ಬೇರೆ ಅದಾವ. ಅಂದ್ರೆ a(m) ಇಂಟು a(n) ಈಸ್ ಈಕ್ವಲ್ ಟು ಏನಾಗ್ತದ a(m) + n. ನೋಡ್ರಿ, ಈಗ a ಅಂದ್ರೆ ಎಷ್ಟು ಇಲ್ಲಿ 3, a(m) + n, m + n. ಸೊ 3 ಏನಾಯಿತು, 3 ಪ್ಲಸ್ ಇಂಟು ಮೈನಸ್ -5 ಏನಾಗತ್ತೆ ನೋಡ್ರಿ. ಈಗ 3 -5 ಅಂದರೆ ಇಲ್ಲಿ ಕೂಡ ವಿಜಾತಿಯ ಚಿಹ್ನೆಗಳದಾವು. 5ರಲ್ಲಿ 3 ಕಳಿತೀರಿ, ಅಂದ್ರೆ 5ರಲ್ಲಿ 3 ಕಳೆದ್ರೆ ಎಷ್ಟು ಉಳಿತು, 2 ಉಳಿತು. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐತಿ, ಮೈನಸ್ ಇಟ್ರಿ. ಬಟ್ ನಮಗೇನಿಲ್ಲಿ ಸಂಕ್ಷೇಪಿಸಿದ್ವಿ, 3 - ಉತ್ತರ ಸಿಕ್ತು. ಬಟ್ ಇದೇನಪ್ಪ ಅಂದ್ರೆ ಧನಾತ್ಮಕವಾಗಿರಬೇಕು. ನೋಡ್ರಿ ಯಾವ ರೂಪದಾಗ ಐತಿದ, a(-m) ರೂಪದಾಗ ಐತಿ. a(-m) ಅಂದ್ರೆ ಇಲ್ಲಿ 1/a(m) ರೂಪದಲ್ಲಿ ಇದನ್ನ ಬರಿಬಹುದು. ಹಾಗಾದ್ರೆ ಇದನ್ನ ಯಾವ ರೀತಿ ಬರಿಬಹುದು ನೋಡ್ರಿ, ಈಗ 1/3(2) ಅಂತ ಬರಿಬಹುದು. ನೀವು ಇಷ್ಟ ಇಡಬಹುದು ಉತ್ತರವನ್ನ, ಇಲ್ಲ ಅಂದ್ರೆ
1 ಡಿವೈಡೆಡ್ ಬೈ 3/2 ಅಂದರೆ ಎಷ್ಟು? 3ರ ವರ್ಗ ಎಷ್ಟು? 9. ಎಷ್ಟು ಪಾತ್ರ? 1 ಡಿವೈಡೆಡ್ ಬೈ 9. ಸಿಂಪಲ್ ಐತಲ್ಲ. ಅಂದ್ರೆ ನಿಮ್ಗೆ ಪ್ರಶ್ನೆಯನ್ನು ಫಸ್ಟ್ ನೀಟಾಗಿ ನೋಡ್ರಿ. ಇಲ್ಲಿ ಯಾವ ನಿಯಮ ಹತ್ತತಿ ಏನಪ್ಪ ಅಂದ್ರೆ ಅಪ್ಲೈ ಮಾಡ್ಕೊತ ಹೋಗ್ರಿ, ನಿಮ್ಮ ಕೊನೆಯಲ್ಲಿ ಉತ್ತರ ಸಿಗ್ತದ. ಅರ್ಥ ಆಯ್ತಲ್ಲ ಇದು? ಹಾಗಾದ್ರೆ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ. ಈಗ ಮುಂದಿನ ಸಮಸ್ಯೆ ನೋಡೋಣ. ಏನು ಕೇಳಿದ್ದಾರೆ? ಇವುಗಳ ಬೆಲೆ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಪ್ಪ ಕೆಲವೊಂದು ಪ್ರಶ್ನೆಗಳನ್ನ ಕೊಟ್ಟು ಇವುಗಳ ಬೆಲೆಯನ್ನು ನಾವು ಕಂಡು ಹಿಡಬೇಕು. ಅದರಲ್ಲಿ ಫಸ್ಟ್ನೇ ಪ್ರಶ್ನೆ 3/0 ಪ್ಲಸ್ 4/-1 ಇಂಟು 2/2 ಅಂತ ಇದೆ. ಈಗ ನೋಡ್ರಿ, ಈಗ ಪ್ರಶ್ನೆ ಏನಿದೆ? 3/0 ಪ್ಲಸ್ 4/-1 ಇಂಟು 2/2 ಇದೆ. ನೆನ್ಪಿಟ್ಕೊಡ್ರಿ, ಇಲ್ಲಿ ಪ್ಲಸ್ ಕೊಟ್ಟಿದ್ದಾರೆ, ಪ್ಲಸ್ ಚಿಹ್ನೆಯನ್ನ. ಈಗ 3/0 ನಿಮ್ಗೆಲ್ಲ ಗೊತ್ತು ಏನಪ್ಪ ಅಂದ್ರೆ ಎನಿಥಿಂಗ್ ರೆಸ್ಟು 0 ಇಸ್ ಈಕ್ವಲ್ ಟು ಏನಪ್ಪ ಅಂದ್ರೆ 1. ಈಗ a/0 ಅಂತ ಬರಿತಾ ಇದ್ದೀನಿ, ಇಸ್ ಈಕ್ವಲ್ ಟು 1. ಇಲ್ಲಿ ಏನಪ್ಪ ಅಂದ್ರೆ ಎ ಜಾಗದಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯಾಲ್ಯೂ ಇರಲಿ, ಅದು ಪ್ಲಸ್ ಆದರೂ ಆಗಿರ್ಬೋದು, ಮೈನಸ್ ಆದರೂ ಆಗಿರ್ಬೋದು, ಅದರ ಎಷ್ಟು 0 ಅಂತ ಕೊಟ್ಟಿದ್ರು ಅಂದ್ರೆ ಏನಪ್ಪ ಅಂದ್ರೆ ಅದರ ಉತ್ತರ ಏನು ಬರುತ್ತೆ? 1 ಬರ್ತದ. ಅಂದ್ರೆ ಎನಿಥಿಂಗ್ ರೆಸ್ಟು 0 ಇಸ್ ಈಕ್ವಲ್ ಟು 1. ಸೊ ಈಗ 3/0 ಜಾಗದಾಗ ನಾ ಎಷ್ಟು ಇಡ್ಬೋದು? ಹಾಗಾದ್ರೆ ಈಗ 1 ಅಂತ ಇಡ್ಬೋದು. ಏನಪ್ಪ ಅಂದ್ರೆ 1 ಪ್ಲಸ್ ಈ 4/-1 ಅದ. ಅಂದ್ರೆ ಯಾವ ರೂಪದಾಗ ಐತಿ? a/-m ರೂಪದಾಗ ಐತಿ. ಇದನ್ನ 1 ಡಿವೈಡೆಡ್ ಬೈ a/m ಅಂತ ಇಡ್ಬೋದು. ಸೊ ಇದೇನಾಗ್ತೈತಿ? 1 ಡಿವೈಡೆಡ್ ಬೈ 4 ಏನಾಗ್ತೈತಿ? 1 ಆಗ್ತೈತಿ. 4/1 ಅಂದ್ರೆ 4 ಅಷ್ಟೇ. ಇಂಟು 2/2 ಅಂದ್ರೆ 2ರ ವರ್ಗ ಎಷ್ಟು? 4. ಎಷ್ಟು ಬಂತು? 4. ನೆಕ್ಸ್ಟ್ ನೋಡ್ರಿ, ಈಗ ಓಕೆ ಏನದ? 1 ಪ್ಲಸ್ 1 ಡಿವೈಡ್ ಬೈ 4 ಅದ. ಸೊ ಇಲ್ಲಿ ಅಂಶದಲ್ಲಿ 1 ಅದ, ಛೇದಲ್ಲಿ ಏನೂ ಇಲ್ಲ ಅಂದ್ರೂ 1 ಇರ್ತೈತಿ. ಇಲ್ಲಿ ಏನಪ್ಪ ಲಸ ತೆಗಿನು. ಲಸ ಎಷ್ಟು ಬಂತು? 1 ಮತ್ತು 4 4 ಬಂತು. ಅಂಶಕ್ಕೆ ಸರಿದೂಗಿಸ್ಬೇಕು. 1 ಎಷ್ಟಲೇ? 1 4 4, 4 1 4, 1 4 ಎಷ್ಟು? 4 ಪ್ಲಸ್ 1 1 1 ಇಂಟು 4. ನೋಡ್ರಿ, ಈಗ ಏನಾಗ್ತದ? ಈ 4 ಏನದು? ಕ್ಯಾನ್ಸಲ್ ಅದು. ಅಂದ್ರೆ ಎಷ್ಟು ಉಳಿತಿಲ್ಲಿ? 4 + 1 ಈಸ್ ಈಕ್ವಲ್ ಟು 5. 4 + 1 ಈಸ್ ಈಕ್ವಲ್ ಟು 5. ನೋಡ್ರಿ, ಅಂದ್ರೆ 3/0 ಪ್ಲಸ್ 4/-1 ಇಂಟು 2/2 ಇದರ ಬೆಲೆ ಎಷ್ಟು ಬರ್ತಾ ಇದೆ? 5 ಬರ್ತಾ ಇದೆ. ಅರ್ಥ ಆಯ್ತಲ್ಲ ಅದು? ಹಾಗಾದ್ರೆ ಈಗ ಎರಡನೇ ಪ್ರಶ್ನೆ ನೋಡ್ರಿ. ಏನು ಕೊಟ್ಟಿದ್ದಾರೆ? ಫ್ಲವರ್ ಬ್ರಾಕೆಟ್ ಆಫ್ ಬ್ರಾಕೆಟ್ -2 ಡಿವೈಡೆಡ್ ಬೈ 3/-2 ಬ್ರಾಕೆಟ್ ಕಂಪ್ಲೀಟ್ ಮಾಡ್ರಿ. ರೆಸ್ಟು ಏನಪ್ಪ ಅಂದ್ರೆ 2 ಅದ. ಅಂದ್ರೆ -2 ಡಿವೈಡೆಡ್ ಬೈ 3 ಟು ದ ಪವರ್ ಆಫ್ -2 ಟು ದ ಪವರ್ ಆಫ್ 2 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಯಾವ ಸೂತ್ರ ಹತ್ತತಿ? ಇದು ನೋಡ್ರಿ, ಈಗ ಇದನ್ನೇನಪ್ಪ -2/3 ಅಂದ್ರೆ ಏನಿಲ್ಲ ಎ ಅಂತ ಅನ್ಕೊಡ್ರಿ. ಅಂದ್ರೆ a/m ರೆಸ್ಟು ಏನಪ್ಪ ಅಂದ್ರೆ ಟು ದ ಪವರ್ ಆಫ್ n ಇತ್ತಂದ್ರೆ ಏನಾಗ್ತತಿ? a ಟು ದ ಪವರ್ m ಟು ದ ಪವರ್ n ಇತ್ತಂದ್ರೆ ಇವೇನಾಗ್ತಿ? m ಮತ್ತು n ಗಳ ಮಧ್ಯೆ ಏನಪ್ಪ ಅಂದ್ರೆ ಗುಣಾಕಾರದ ಸಂಬಂಧ ಇರುತ್ತೆ. ಅಂದ್ರೆ ಈಸ್ ಈಕ್ವಲ್ ಟು a/m ಇಂಟು n ಅಂತ ಬರಿಬೋದು. a/mn ಅಂತ ಬರಿಬೋದು. ನೋಡ್ರಿ, ಈಗ ಹಾಗಾದ್ರೆ ಇದನ್ನ ಹೆಂಗೆ ಬರಿಬೋದು? -2 ಡಿವೈಡೆಡ್ ಬೈ 3 -2 ಇಂಟು 2. ನೋಡ್ರಿ, -2 ಇಂಟು 2 ಆಗ್ತಾ ಇದೆ. -2 ಡಿವೈಡೆಡ್ ಬೈ 3 -2 ಇಂಟು 2 ಅಂದ್ರೆ ಏನಾಗ್ತಿ? ಮೈನಸ್ ಇಂಟು ಪ್ಲಸ್ ಮೈನಸ್ ಆಯಿತು. 2 ಇಂಟು 2 ಅಂದ್ರೆ ಎಷ್ಟಾಯಿತು? 4. 2 ಇಂಟು 2 4. ಈಗ ಇದನ್ನ ಹೆಂಗೆ ಬರೀಬೇಕು? ಇಲ್ಲಿ ನೋಡ್ರಿ, ಈಗ -2 ಡಿವೈಡೆಡ್ ಬೈ ಏನೈತಿ? ಇಲ್ಲಿ 3 ಅದ, -4 ಅದ. ಅಂದ್ರ a ಡಿವೈಡೆಡ್ ಬೈ b ಟು ದ ಪವರ್ -m ಇತ್ತಂದ್ರ ಇದನ್ನ ಹೆಂಗೆ ಬರಿಬೋದಪ್ಪ ಅಂತಂದ್ರ ಇಲ್ಲಿ ನೋಡ್ರಿ, ಇದನ್ನ ರೆಸಿಪ್ರೋಕಲ್ ಮಾಡ್ಬೋದು. ಅಂದ್ರೆ ಏನಾಗ್ತತಿ? ಇಲ್ಲಿ m ಪ್ಲಸ್ ಆಗ್ತತಿ. ಅಂದ್ರ b ಡಿವೈಡೆಡ್ ಬೈ a ರೆಷ್ಟು ಏನಾಗತಿ? ಪ್ಲಸ್ m ಆಗ್ತತಿ. ನೆನ್ಪಿಟ್ಕೋರಿ.
ಅಂದ್ರೆ ಎ ಡಿವೈಡೆಡ್ ಬೈ ಬಿ ರೆಸ್ಟ್ ಏನಪ್ಪ ಅಂದ್ರೆ ಮೈನಸ್ ಎಮ್ ಇತ್ತಂದ್ರೆ ಇದನ್ನ ಹೆಂಗೆ ಬರ್ಬೋದು ಬಿ ಡಿವೈಡೆಡ್ ಬೈ ಎ ಅಂದ್ರೆ ಏನಾದ್ರು ಇಲ್ಲಿ ಅಂಶವು ಛೇದಕ್ಕೆ ಛೇದವು ಅಂಶಕ್ಕೆ ಹೋಯ್ತು ಅವಾಗ ಏನಾಗತಿ ಈ ಮೈನಸ್ ಎಮ್ ಇದ್ದದ ಪ್ಲಸ್ ಎಮ್ ಆಗ್ತೈತಿ ಅಂದ್ರೆ ಏನದನ್ನ ಅಂದ್ರೆ ನೋಡ್ರಿ ಈಗ ಈ ರೂಪದಾಗ ಐತದ ಎ ಡಿವೈಡ್ ಬೈ ಬಿ ರೆಸ್ಟ್ ಏನಪ್ಪ ಮೈನಸ್ ಎಮ್ ರೂಪದಾಗ ಐತಿ ಇದನ್ನ ಈ ರೀತಿ ಬರಿಬೋದು ಬಿ ಅಂದ್ರೆ ಯಾವ್ದಿಲ್ಲಿ 3 ಡಿವೈಡೆಡ್ ಬೈ ಎ ಅಂದ್ರೆ -2 ಅಂದ್ರೆ ಏನಾಗ್ತೈತಿ ಇಲ್ಲಿ -4 ಇದ್ದದ +4 ಆಗ್ತದ ಇನ್ ನೆಕ್ಸ್ಟ್ ಈಗ ಎ ಡಿವೈಡೆಡ್ ಬೈ ಬಿ ರೆಸ್ಟ್ ಟು ಎಮ್ ಅಂತ ಇತ್ತಂದ್ರ ಈ ಎಮ್ ಇದ್ದದ ಎರಡಕ್ಕೂ ಸಂಬಂಧ ಇರತೈತಿ ಅಂದ್ರೆ ಎ ರೆಸ್ಟ್ ಟು ಎಮ್ ಡಿವೈಡೆಡ್ ಬೈ ಬಿ ರೆಸ್ಟ್ ಟು ಎಮ್ ಆಗ್ತೈತಿ ಅಂದ್ರೆ ಈ 4 ಅಂತಕ್ಕಂಥದ್ದು 3 ಮತ್ತು -2ಕ್ಕೆ ಸಂಬಂಧ ಇರೋದ್ರಿಂದ ಏನಾಗ್ತದ 3/4 ಡಿವೈಡೆಡ್ ಬೈ -2/4 ಆಗ್ತೈತಿ ಈಗ ನೋಡ್ರಿ ಈಗ 3/4 ಅಂದ್ರೆ 3 × 3 × 3 × 3 ಮಾಡಿದಾಗ ನಿಮ್ಗೆ ಏನು ಸಿಗುತ್ತೆ 3 3 9 9 3 27 27 3 ಎಷ್ಟು ಪಾತ್ರ 81 ಅದ 3/4 ಅಂದ್ರೆ 81 ಆಯ್ತು ಈಗ ನೋಡ್ರಿ ಈಗ -2/4 ಅಂದ್ರೆ -2ಗಳು ಎಷ್ಟು ಅದಾವ ಅಂದಂಗಾಯ್ತು 4 ಅದಾವ ಅಂದಂಗಾಯ್ತು -2 × -2 × -2 × -2 ಮೋಸ್ಟ್ ಚಿಹ್ನೆಗಳು ನೋಡ್ರಿಲ್ಲ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ 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 ಇಂಟು ಮೈನಸ್ ಏನಾಗತ್ತೆ ಪ್ಲಸ್ ಬರುತ್ತೆ ಎಷ್ಟು ಪ್ಲಸ್ 2 2 4 4 2 8 8 2 16 ಎಷ್ಟು ಬಂದ್ರೆ +16 ಅಂದ್ರೆ -2 ಡಿವೈಡ್ ಬೈ 3 ಟು ದ ಪವರ್ -2 ಟು ದ ಪವರ್ 2 ಅಂದ್ರೆ ಇದ್ರ ಬೆಲೆ ಎಷ್ಟು ಪಾತ್ರ 81 ಡಿವೈಡೆಡ್ ಬೈ 16 ಗೊತ್ತಾಯ್ತಲ್ಲ ಓಕೆ ಹಾಗಾದ್ರೆ ಈಗ ಅದರಲ್ಲಿ ಏನಪ್ಪ ಅಂದ್ರೆ ಮೂರನೇ ಪ್ರಶ್ನೆ ಏನಿದೆ 3 -1 ಪ್ಲಸ್ 4 -1 ಪ್ಲಸ್ 5 -1 ಟು ದ ಪವರ್ 0 ಓಕೆ ಈ ಪ್ರಶ್ನೆ ಏನಪ್ಪ ಅಂದ್ರೆ ಎಷ್ಟು ಈಸಿ ಐತಂದ್ರೆ ಒಂದೇ ಸ್ಟೆಪ್ದಾಗ ಏನಪ್ಪ ಅಂದ್ರೆ ಉತ್ತರವನ್ನು ನಾವು ಇಡ್ಬೋದು ಯಾಕೆ ಇಡ್ಬೋದು ನಿಮ್ಮ ಮೊದಲೇ ಹೇಳಿ ನಾನು ಎನಿಥಿಂಗ್ ರೆಸ್ಟ್ ಟು 0 ಇಲ್ಲಿ ಏನೇ ಇರಲಿ ಅದು ರೆಸ್ಟ್ ಟು 0 ಬತ್ತಂದ್ರೆ ಅಂದ್ರೆ ಎನಿಥಿಂಗ್ ರೆಸ್ಟ್ ಟು ಏನಪ್ಪ ಅಂದ್ರೆ 0 ಇತ್ತಂದ್ರೆ ಅದ್ರ ಉತ್ತರ ಎಷ್ಟು 1 ಎಷ್ಟು ಉತ್ತರ 1 ಹಾಗಾದ್ರೆ ಇಲ್ಲಿ ನೋಡ್ರಿ ಈಗ ಇದು ಎಂಟೈರ್ ಅಂದ್ರೆ 3 -1 ಪ್ಲಸ್ 4 -1 ಪ್ಲಸ್ 5 -1 ಇದು ಒಂದಲ್ಲ ಇದ ಬ್ರಾಕೆಟ್ ಒಳಗದ ಅಂದ್ರೆ ಇದನ್ನೆಲ್ಲ ಕೂಡ ನಾನು ಏನಪ್ಪಾರ ಎಕ್ಸ್ ಅಂತ ಇಟ್ಕೊಂಡೆ ಅಂದ್ರೆ ಇದು ಎಕ್ಸ್ ರೆಸ್ಟ್ ಟು 0 ಅಂತ ಇಟ್ಕೊಂಡ್ರೆ ಏನಾಗಬೇಕು ಇದ್ರ ವ್ಯಾಲ್ಯೂವ 1 ಎಷ್ಟು ಪಾತ್ರ 1 ಅಂದ್ರೆ ಇದು ಎಕ್ಸ್ ಅಂತ ಬರೆಯೋದು ಅವಶ್ಯಕತೆ ಇಲ್ಲ ಅಂದ್ರೆ ಇದ್ರ ಉತ್ತರ ಏನಪ್ಪ ಅಂದ್ರೆ ನೋಡಿ ಈಗ ಎನಿಥಿಂಗ್ ಇಲ್ಲಿ ಎಷ್ಟೋ ಬರ್ಬೋದು ಇದ್ರ ವ್ಯಾಲ್ಯೂ ಇದ್ರ ಬೆಲೆ ಎಷ್ಟೋ ಬರ್ಬೋದು ಹೌದಾ ರೆಸ್ಟ್ ಟು 0 ಅತಿ ನಾವೇನಪ್ಪ ಅಂದ್ರೆ 1 ಇಟ್ಬಿಟ್ಟು ಆನ್ಸರ್ ಮುಗೀತು ಇದನ್ನ ಬಿಡಿಸ್ಬೋದು 3 -1 ಅಂದ್ರೆ 1/3 ಅನ್ಬೋದು ಪ್ಲಸ್ ಏನಪ್ಪ ಅಂದ್ರೆ 1/4 ಪ್ಲಸ್ 1/5 ಮತ್ತೆ LCM ತೆಗಿಬೇಕು ಮತ್ತೆ 0 ಇಡಬೇಕು ಏನಪ್ಪ ಅಂದ್ರೆ ಕೊನೆಗೆ ಬರ್ತಕ್ಕಂಥ ಉತ್ತರ ಎಷ್ಟು 1 ಸುಮ್ಮನೆ ಅದಕ್ಕೆ ಟೈಮನ್ನು ಏನಪ್ಪ ಅಂದ್ರೆ ವೇಸ್ಟ್ ಮಾಡಬೇಕು ಅಂದ್ರೆ ಎನಿಥಿಂಗ್ ರೆಸ್ಟ್ ಟು 0 ಅತಿ ಹಾಗಾದ್ರೆ ಇದು ಉತ್ತರ ಎಷ್ಟು 1 ಸಿಂಪಲ್ ಆಯ್ತಲ್ಲ ಓಕೆ ಗೊತ್ತಾಯ್ತಲ್ಲ ಇದು 3 ಲೆಕ್ಕಗಳು ಹಾಗಾದ್ರೆ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ ಈಗ ಮುಂದಿನ ಪ್ರಶ್ನೆ ನೋಡ್ರಿ ಏನು ಕೇಳಿದ್ದಾರೆ m ನ ಬೆಲೆ ಕಂಡುಹಿಡಿ ಅಂತ ಅಂದಾರ ಅಂದ್ರೆ 5/m ಡಿವೈಡೆಡ್ ಬೈ 5 -3 ಈಸ್ ಈಕ್ವಲ್ ಟು 5/5 ಕೊಟ್ಬಿಟ್ಟು ಇಲ್ಲಿ m ನ ಬೆಲೆಯನ್ನು ಕಂಡುಹಿಡಿ ಅಂತ ಅಂದಿದ್ದಾರೆ ಪ್ರಶ್ನೆ ಏನು ಕೊಟ್ಟಿದ್ದಾರೆ 5/m ಡಿವೈಡೆಡ್ ಬೈ 5 -3 ಈಸ್ ಈಕ್ವಲ್ ಟು 5/5 ಓಕೆ ಪ್ರಿವಿಯಸ್ ಆಗಿ ಏನಪ್ಪ ಅಂದ್ರೆ ಈ ರೀತಿ ಇರತಕ್ಕಂಥ ಪ್ರಶ್ನೆ ನೋಡಿದ್ದೀವಿ ಏನಾಗ್ತಾ ಇದೆ ನೋಡ್ರಿ a/m ಡಿವೈಡೆಡ್ ಬೈ a/n ರೂಪದಾಗೈತಿ a/m ಡಿವೈಡೆಡ್ ಬೈ a/n ಈಸ್ ಈಕ್ವಲ್ ಟು a/m - n ನೀವು ಬೇಕಾದ್ರೆ ಈ ಏನಪ್ಪ ಅಂದ್ರೆ 5 -3 RHS ಕಡೆ ಕಳಿಸು ಕೂಡ ನೀವು ಬೇಕಾದ್ರೆ ಲೆಕ್ಕವನ್ನು ಬಿಡಿಸ್ಬೋದು ಇಲ್ಲಿ ಏನಾಗ್ತಾ ಇದೆ a/m ಡಿವೈಡ್ ಬೈ a/n ಅಂದರೆ a/m - n ಸೊ a ಅಂದರೆ ಎಷ್ಟು ಇಲ್ಲಿ 5 m ಅಂದರೆ ಎಷ್ಟತಿ ಇಲ್ಲಿ ಕೂಡ m ಕೊಟ್ಟಿದ್ದಾರೆ ಮೈನಸ್
ಎನ್ ಅಂದರೆ ಎಷ್ಟೈತಿ -3 ಈಸ್ ಈಕ್ವಲ್ ಟು 5/5. ಓಕೆ, ಇದೇನಾಗ್ತಾ ಇದೆ ನೋಡ್ರಿ, 5m ಮೈನಸ್ ಇಂಟು ಮೈನಸ್ ಪ್ಲಸ್ 3 ಆಯಿತು ಈಸ್ ಈಕ್ವಲ್ ಟು 5/5. ನೋಡ್ರಿ ಈಗ ಅಂದ್ರೆ ಘಾತ ಸೂಚಿ ಏನಪ್ಪಾ ಅಂದ್ರೆ ಒಂದೇ ರೀತಿಯ ಆಧಾರವನ್ನು ಹೊಂದ್ಯಾವ ಅಂದ ಬಳಕ ಘಾತ ಸೂಚಿಗಳ ಬೆಲೆ ಏನಾಗಿರ್ತತಿ ಒಂದೇ ಆಗಿರ್ತತಿ. ಸೊ m + 3 ಈಸ್ ಈಕ್ವಲ್ ಟು ಎಷ್ಟಾಯಿತು 5 ಆಗಲೇಬೇಕು. m ಈಸ್ ಈಕ್ವಲ್ ಟು ಎಷ್ಟಾಗ್ತದ 5 - 3 ಆಗ್ತದ. ಯಾಕೆ ಹೇಳ್ರಿ, +3 ಇದ್ದದನ್ನ ನಾವು ಬಲಗಡೆಗೆ ಕಳಿಸಿದ್ರೆ ಏನಾಗ್ತಿ ಮೈನಸ್ ಆಗ್ತೈತಿ. ಸೊ ಆದ್ದರಿಂದ m ಈಸ್ ಈಕ್ವಲ್ ಟು 5 - 3 ಅಂದರೆ ಎಷ್ಟು 2. ಎಷ್ಟು ಮಾತ್ರ 2. ಎಮ್ನ ಬೆಲೆ ಎಷ್ಟು ಬಂತು ಈಗ 2 ಬಂತು. ಅರ್ಥ ಆಯ್ತಲ್ಲ ಇದು. ಓಕೆ, ಹಾಗಾದ್ರೆ ಈಗ ಮುಂದಿನ ಪ್ರಶ್ನೆ ನೋಡ್ರಿ. ಪ್ರಶ್ನೆ ಏನು ಕೊಟ್ಟಾರ, 1/3 ⁻⁻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 ⁻
ಅಂದ್ರೆ ಓಲ್ ಟು ದ ಪವರ್ ಏನಪ್ಪ ಅಂದ್ರೆ -1 ಕೊಟ್ಟಾರ. ಇದನ್ನ ಬೆಲೆಯನ್ನ ಕಂಡಿಡಿ ಅಂದಾರ. ಓಕೆ, ಪ್ರಶ್ನೆ 1/3 ಮೈನಸ್ 1/4 ಟು ದ ಪವರ್ ಎಷ್ಟು ಪಾತ್ರ 1 ಟು ದ ಪವರ್ -1. ಓಕೆ, ಪ್ರಶ್ನೆಯನ್ನ ನೋಡ್ರಿ. ಈಗ 1/3 ರೆಷ್ಟು ಏನಪ್ಪ ಅಂದ್ರೆ -1 ಅದ. ಈಗ ಇದನ್ನ a/b ಟು ದ ಪವರ್ -1 ಇತ್ತಂದ್ರ ಇದನ್ನ ಹೆಂಗೆ ಬರಿಬೋದು? b/a ಟು ದ ಪವರ್ ಏನಾಗುತ್ತೆ +1 ಆಗ್ತೈತೆ. ಅಥವಾ ಇಲ್ಲಿ 1 ಐತಿ, 1 ಕೂಡ ಇಲ್ಲಿ a ಇತ್ತಂದ್ರ ಅಥವಾ m ಇತ್ತಂದ್ರ ಎಷ್ಟು m. ಓಕೆ, m ಅಂದ್ರೆ +m ಆಗ್ತದ. ನೋಡ ಕರೆಕ್ಟಾಗಿ a/b ಟು ದ ಪವರ್ -m ಇತ್ತಂದ್ರ b/a ಟು ದ ಪವರ್ ಏನಾಗುತ್ತೆ m ಆತ್ +m ಆತ್. ಓಕೆ, ಇಲ್ಲಿ ನೋಡ್ರಿ ಏನಾಗ್ತದ ಅಂದ್ರ a/b, a ಅಂದ್ರೆ ಎಷ್ಟಿಲ್ಲಿ 1, b ಅಂದ್ರೆ 3 ಅದ. a/b ಟು ದ ಪವರ್ ಏನಂತೆ -m. ಇದನ್ನ ಈ ರೀತಿ ಬರಿಬೋದು ನೋಡ್ರಿ, 3/1 ಇದೇನಾಗ್ತದ +1 ಆಗ್ತದ. ಯಾಕಂದ್ರೆ b/a, b ಅಂದ್ರೆ 3, a ಅಂದ್ರೆ 1, b/a ಇತ್ತಂದ್ರೆ ಪವರ್ ಏನಾಗ್ತದ ಅಲ್ಲಿ +m ಆಗ್ತದ. ಸೊ -1 ಅನ್ನ ನಾವು +1 ಇಟ್ಟಿದ್ದೀವಿ. ಮೈನಸ್ ಇಲ್ಲಿ ಕೂಡ ಹಾಗೆ ಇದನ್ನ 1/4 ಹೆಂಗೆ ಬರಿಬೋದು? 4/1 ಟು ದ ಪವರ್ ಏನಾಯ್ತು +1 ಆಯಿತು. ಸೊ ಟು ದ ಪವರ್ -1. ಈಗ ನೋಡ್ರಿ, ಈಗ 3/1 ಅಂದ್ರೆ ಎಷ್ಟು 3 ಟು ದ ಪವರ್ 1 ಅಂದ್ರೆ 3ನ ಬಂತು. ಅಂದ್ರೆ ಎಷ್ಟು ಬಂತು ಇಲ್ಲಿ 3 ಮೈನಸ್ 4/1 ಅಂದ್ರೆ 4 ಟು ದ ಪವರ್ 1 ಅಂದ್ರೆ 4 ಆಯಿತು. 4 ಏನದಿಲ್ಲಿ -1. ನೋಡ್ರಿ, ಈಗ 3 - 4 ಅಂದ್ರೆ +3 -4 ಅಂದ್ರೆ ಇಲ್ಲಿ ಏನು ಮಾಡಬೇಕು? ವಿಜಾತೀಯ ಚಿಹ್ನೆಗಳು ಅದಾವು. 4ರಲ್ಲಿ 3 ಕಳಿತೀವಿ, 1 ಉಳಿತು. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಅದ. ಸೊ -1 ಟು ದ ಪವರ್ 1. ಈಗ ಇದು ಯಾವ ರೂಪದಾಗೈತಿ? a ಟು ದ ಪವರ್ -m ಈಸ್ ಈಕ್ವಲ್ ಟು 1/ ಏನು ಮಾಡ್ಬೋದು a/m ಅಂತ ಹೇಳ್ಬೋದು. ಈಗ -1/-1 ಅನ್ನ ಯಾವ ರೀತಿ ಹೇಳ್ಬೇಕಪ್ಪ ಅಂತಂದ್ರೆ 1/-1 ಆಗ್ತದ. ಅಂದ್ರೆ +1 ಆಗ್ತೈತಿ. ನೋಡ್ರಿ, ಈಗ a/-m ರೂಪದಾಗೈತಿ. ಸೊ 1/a/m ಆಗ್ತೈತಿ. ಸೊ 1/-1 -1/1 ಅಂದ್ರೆ -1 ಆಯಿತು. ಸೊ ಇದ್ರ ಉತ್ತರ ಎಷ್ಟು ಬರುತ್ತೆ ಅಂದ್ರೆ 1/-1 ಬಂತು. -1 ಟು ದ ಪವರ್ 1 ಅದ. ಸೊ -1 ಇದನ್ನ ಹೆಂಗೆ ಇಡ್ಬೋದಪ್ಪ ಅಂತಂದ್ರೆ -1. ಎಷ್ಟು -1. ಯಾಕೆ ಹೇಳ್ರಿ? +1 ಅದ /-1 ಅದ. +/- ಇಸ್ ಈಕ್ವಲ್ ಟು -1/1 ಇಸ್ ಈಕ್ವಲ್ ಟು 1 ಅಂದ್ರೆ -1 ಏನಪ್ಪ ಅಂದ್ರೆ ಇದು ಉತ್ತರ. ಅರ್ಥ ಆಯ್ತಲ್ಲ ಇದು? ಹಾಗಾದ್ರೆ ಈಗ ಮುಂದಿನ ಪ್ರಶ್ನೆಯನ್ನ ನೋಡೋಣ ವಿದ್ಯಾರ್ಥಿಗಳೇ. ಈಗ ಮುಂದಿನ ಪ್ರಶ್ನೆ ನೋಡೋಣ.
ಬೆಲೆ ಕಂಡುಹಿಡಿಯಿರಿ. ಅಂದರೆ ಇಲ್ಲಿ ಎರಡು ಪ್ರಶ್ನೆಗಳನ್ನ ಕೊಟ್ಟು ಇವುಗಳ ಬೆಲೆಯನ್ನು ಕಂಡುಹಿಡಿಯಬೇಕು. ಅದರಲ್ಲಿ ಏನಪ್ಪ ಅಂದ್ರೆ ಒಂದನೇ ಲೆಕ್ಕವನ್ನು ನೋಡೋಣ. 25 ಇಂಟು ಟಿ ರೆಸ್ಟು ಮೈನಸ್ 4 ಡಿವೈಡೆಡ್ ಬೈ 5 ಮೈನಸ್ 3 ಇಂಟು 10 ಇಂಟು ಟಿ ರೆಸ್ಟು ಮೈನಸ್ 8 ಅಂತ ಕೊಟ್ಟಿದ್ದಾರೆ. ಈ ಕ್ವಶನ್ ಏನಪ್ಪ ಅಂದ್ರೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. ಇಲ್ಲಿ ಏನು ಇಡ್ಬೋದು, 25 ಅಂತ ಇದೆ. ಅಂದರೆ ಘಾತಾಂಕ ರೂಪದಲ್ಲಿ ಇಡ್ನು ಅಂದರೆ ಎಷ್ಟಾಗತಿ, 5:2 ಆಗತಿ. ಯಾಕಂದರೆ 2ರ ವರ್ಗ ಎಷ್ಟು, 25 ಇಂಟು ಟಿ ರೆಸ್ಟು ಮೈನಸ್ 4 ಡಿವೈಡೆಡ್ ಬೈ 5 ಮೈನಸ್ 3 ಇಂಟು 10 ಇಂಟು ಟಿ ರೆಸ್ಟು ಮೈನಸ್ 8. ಈಗ ನೋಡ್ರಿ, ಈಗ ಯಾವ ನಿಯಮ ಇಲ್ಲಿ ಹಚ್ಬೋದು ನಾವು. ಈಗ 5:2 ಐತಿ, ಇಲ್ಲಿ 5 ಮೈನಸ್ 3 ಐತಿ. ಅಂದ್ರೆ ಆಧಾರ ಒಂದೇ ಅದಾವು. ಯಾವ ಸೂತ್ರವನ್ನು ಹಚ್ಬೋದು ನೋಡ್ರಿ, a⁻m ಡಿವೈಡೆಡ್ ಬೈ a⁻n ಈಸ್ ಈಕ್ವಲ್ ಟು a ಏನಾಗ್ತದ, m ಮೈನಸ್ n ಆಗ್ತದ. ಇಲ್ಲಿ ಕೂಡ ನೋಡ್ರಿ, ಈಗ ಆಧಾರ ಒಂದೇ ಅದ, ಟಿ ಅದ. t⁻⁻4 ಐತಿ, t⁻8 ಐತಿ. ಇಲ್ಲಿ ಕೂಡ ಏನಪ್ಪ ಇದೇ ನಿಯಮವನ್ನು ಹಚ್ಬೋದು. ಈಗ ನೋಡ್ರಿ, ಈಗ ಏನಾಗತಿ, 5:2 ಡಿವೈಡ್ ಬೈ 5 ಐತಿ. ಅಂದ್ರೆ 5:2 ಮೈನಸ್ ಆಫ್ ಮೈನಸ್ 3. ಯಾಕಂದ್ರೆ a⁻m ಮೈನಸ್ n ಅಂದ್ರೆ ಎಷ್ಟಿಲ್ಲಿ ಮೈನಸ್ 3 ಇಂಟು ನೋಡ್ರಿ, ಈಗ ಟಿ⁻⁻ ಏನಾಗತಿ, ಟಿ⁻⁻ ಅಂದರೆ m ಮೈನಸ್ n. m ಅಂದರೆ ಎಷ್ಟಿಲ್ಲಿ ಮೈನಸ್ 4 ಮೈನಸ್ n ಅಂದ್ರೆ ಮೈನಸ್ 8 ಡಿವೈಡೆಡ್ ಬೈ ಎಷ್ಟು ಉಳಿದೈತಿ ಇಲ್ಲಿ, 10 ಡಿವೈಡೆಡ್ ಬೈ 10. ಈಗ ನೋಡ್ರಿ, ಈಗ 5:2 ಮೈನಸ್ ಆಫ್ ಮೈನಸ್ 3 ಅದಾರ. ಮೈನಸ್ ಇಂಟು ಮೈನಸ್ ಏನಾಯ್ತು, ಪ್ಲಸ್ ಆಯಿತು. ಪ್ಲಸ್ 3 ಅಂದರೆ ಎಷ್ಟಾಯ್ತು ಇಲ್ಲಿ, 3ರಲ್ಲಿ ಏನು ಮಾಡ್ಬೇಕು ನೀವು, 2ನ್ನ ಕೂಡಿಸ್ಬೇಕು. ಯಾಕಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂದರೆ 2 ಪ್ಲಸ್ 3 ಎಷ್ಟಾಯಿತು, 5 ಆಯಿತು. ಸೊ 5:5 ನಾನು ಡೈರೆಕ್ಟಾಗಿ ಬರಿತಾ ಇದ್ದೀನಿ, ಡೈರೆಕ್ಟ್ ಸ್ಟೆಪ್ಪು. ಇಂಟು ಇಲ್ಲಿ ಟಿ⁻⁻ ಎಷ್ಟಾಗತ್ತೆ ನೋಡ್ರಿ, ಮೈನಸ್ 4 ಅದ. ಮೈನಸ್ ಇಂಟು ಮೈನಸ್ ಏನಾಯಿತು, ಪ್ಲಸ್ ಆಯಿತು. ಅಂದ್ರೆ ಪ್ಲಸ್ 8. ಇಲ್ಲಿ ಪ್ಲಸ್ ಬರತ್ತಿ, ಇಲ್ಲಿ ಮೈನಸ್ ಬರತ್ತಿ. ವಿಜಾತಿಯ ಚಿಹ್ನೆಗಳು. ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳಿತೀರಿ. 8ರಲ್ಲಿ 4ನ್ನು ಕಳಿತೀರಿ, ಎಷ್ಟು ಉಳಿತು, 4 ಉಳಿತು. ದೊಡ್ಡ ಸಂಖ್ಯೆ ಚಿಹ್ನೆ ನೋಡ್ರಿ, ಈಗ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ 8 ಅದ. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಐತಿ, ಸೊ ಪ್ಲಸ್ ಇಟ್ಟಿವಿ. ಸೊ 5:5 ಇಂಟು ಟಿ⁻4 ಆಯಿತು. ಸೊ ಡಿವೈಡೆಡ್ ಬೈ ಎಷ್ಟೈತಿ, 10 ಅದ. ನೆಕ್ಸ್ಟ್ ಏನು ಮಾಡಬೇಕು, ಈಗ 5:5 ಐತಿ. ಇದು ನಾನು 5 ಇಂಟು 5:4 ಅಂತ ಬರಿಬೋದು. ಅದು ನೋಡ್ರಿ, ಈಗ 5:1 ಇಂಟು 5:4 ಅಂದರೆ ಎಷ್ಟು ಮಾತ್ರ, ಇದನ್ನ ಇಂಟು ಮಾಡಿದಾಗ 5:5 ಸಿಗ್ತಾ ಇದೆ. ಯಾಕೆ ಇದನ್ನು ಮಾಡ್ಕೊಂತೀವಿ ಅಂದರೆ ಡಿವೈಡೆಡ್ ಬೈ ಎಷ್ಟೈತಿ, 10 ಐತಿ. ಇದನ್ನು ನಾವು ಭಾಗಾಕಾರ ಮಾಡಬೇಕಾಗೈತಿ. ಸೊ ಇಂಟು ಟಿ⁻4 ಹಂಗೆ ಇಟ್ಬಿಡ್ರಿ, ಡಿವೈಡೆಡ್ ಬೈ 10. ಈಗೇನ ಇದನ್ನು ಕಡ್ತಾ ಹೊಡಿಸೋನು ನೋಡ್ರಿ, ಈಗ 5 1 5 ಎಷ್ಟಲೇ, 5 2 ಅಂದರೆ ಎಷ್ಟು ಉಳಿತೈತಿ, 5:4 ಅಂದ್ರೆ 5 ಇಂಟು 5 ಇಂಟು 5 ಇಂಟು 5 ಅಂದರೆ ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದ್ರೆ 625. ಅಂದ್ರೆ 5:4 ಅಂದ್ರೆ 625 ಇಂಟು ಟಿ⁻4 ಡಿವೈಡೆಡ್ ಬೈ ಎಷ್ಟು ಉಳಿದೈತಿ, 2 ಡಿವೈಡೆಡ್ ಬೈ 2. 25 ಇಂಟು ಟಿ⁻4 ಡಿವೈಡೆಡ್ ಬೈ 5⁻³ ಇಂಟು 10 ಇಂಟು ಟಿ⁻8. ಇದರ ಬೆಲೆ ಎಷ್ಟು ಬರ್ತಾ ಇದೆ ಅಂದರೆ 625 ಇಂಟು ಟಿ⁻4 ಡಿವೈಡೆಡ್ ಬೈ 2. ಅರ್ಥ ಆಯ್ತಲ್ಲ ಯಾವ ರೀತಿ ಬಿಡಿಸ್ಬೇಕು. ಓಕೆ, ಈಗೇನಪ್ಪಾರ ಎರಡನೇ ಲೆಕ್ಕ ನೋಡೋಣ. ಎರಡನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ, 3⁻⁻5 ಇಂಟು 10⁻⁻5 ಇಂಟು 125 ಡಿವೈಡೆಡ್ ಬೈ 5⁻⁻7 ಇಂಟು 6⁻⁻5. ನೋಡ್ರಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ, ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು. ಓಕೆ, ಈ ಪ್ರಶ್ನೆಯಲ್ಲಿ ಏನೇನು ಚೇಂಜ್ ಮಾಡ್ಕೊಳ್ಬೋದು. ಮೊದಲ ಎಲ್ಲ ಪ್ರಶ್ನೆಗಳನ್ನ ಘಾತಾಂಕ ರೂಪದಲ್ಲಿ ಇಡ್ನು. ನೋಡ್ರಿ, ಈಗ 3⁻⁻5 ಇಂಟು 10⁻⁻5 ಅದ.
ಇದನ್ನು ಈ ರೀತಿ ಬರೀಬೋದು ನೋಡ್ರಿ, 2 ಇಂಟು 5 ರೆಸ್ಟು -5. ನೋಡ್ರಿ, ಈಗ 10 ಜಾಗದಾಗ ನಾ ಇಟ್ಟನಿ 2 ಇಂಟು 5 ಇಟ್ಟನಿ, 2 5 ಎಷ್ಟು 10 ಇಡ್ಬೋದು. ಇಂಟು 125 ಅಂದ್ರೆ ನೋಡ್ರಿ ಘಾತಾಂಕ ರೂಪದಲ್ಲಿ ಬರೆದಾಗ ಏನಾಗುತ್ತೆ 5/3 ಆಗತ್ತೆ. 5 5 25, 25 5 ಎಷ್ಟು 125 ಅಂದ್ರೆ 5/3 ಡಿವೈಡೆಡ್ ಬೈ 5/-7 ಇಂಟು ಈ 6/-5 ನಾ ಏನು ಬರಿಬೋದು 2 ಇಂಟು 3 ರೆಸ್ಟು ಏನಪ್ಪ ಅಂದ್ರೆ -5 ಅಂತ ಬರಿಬೋದು. ಯಾಕಂದ್ರೆ 2 ಮೂರಲೆ ಎಷ್ಟು 6 ರೆಸ್ಟು ಎಷ್ಟತೆ -5 ಅದ. ಈಗ ನೋಡ್ರಿ, ಈಗ 3/-5 ಇಂಟು a ಇಂಟು ಬಿ ಅಂದ್ರೆ ನೋಡ್ರಿ, ಈಗ a ಇಂಟು ಬಿ ರೆಸ್ಟು m ಇತ್ತಂದ್ರೆ ಈ m ಎರಡಕ್ಕೂ ಸಂಬಂಧ ಇರತ್ತೆ ಅಂದ್ರೆ a/m ಇಂಟು b/m ಆಗ್ತೈತಿ. ಸೊ ಇಲ್ಲಿ ಏನಾಗ್ತೈತಿ 2/-5 ಇಂಟು 5/-5 ಇಂಟು 5/3 ಡಿವೈಡೆಡ್ ಬೈ 5/-7 ಇಲ್ಲಿ ಕೂಡ ಹಂಗೆ a ಇಂಟು ಬಿ ರೆಸ್ಟು m ಅಂದರೆ ಈ -5 ಎರಡಕ್ಕೂ ಸಂಬಂಧ ಅದ ಇಂಟು 2/-5 ಇಂಟು 3/-5. ಈಗ ನೋಡ್ರಿ, ಈಗ ಇಲ್ಲಿ ಅಂಶದಲ್ಲಿ ಮತ್ತು ಛೇದಲ್ಲಿ ಒಂದೇ ಇದ್ದು ಅಂದ್ರೆ ಏನಾಗ್ತಾವು ಭಾಗ ಹೋಗ್ತಾವು. 2/-5 ಅದ, ಇಲ್ಲಿ 2/-5 ಅದ, ಎರಡು ಏನಪ್ಪ ಅಂದ್ರೆ ನಾವಿಲ್ಲಿ ಕಟ್ತಾ ಹೋಗ್ಸೋನು. ಇನ್ನು ನೆಕ್ಸ್ಟ್ ಯಾವ ಹೋಗ್ತಾವ ನೋಡ್ರಿ, ಈಗ 3/-5 ಅದ, ಇಲ್ಲಿ ಕೂಡ 3/-5 ಅದ, ಎರಡಕ್ಕೆ ಏನಾಗ್ತಾವು ಕ್ಯಾನ್ಸಲ್ ಆಗ್ತಾವು. ನೆಕ್ಸ್ಟ್ ಏನು ಉಳಿತಿಲ್ಲಿ 5/-5 ಉಳ್ದದ, ಏನಪ್ಪ ಅಂದ್ರೆ 5/3 ಉಳ್ದದ ಡಿವೈಡೆಡ್ ಬೈ 5/-7 ಅದ. ಫಸ್ಟಿಗೆ ಇದನ್ನು ಬಿಡಿಸೋನು. ಇಲ್ಲಿ ಯಾವ ನಿಯಮ ಹತ್ತತಿ, ಆಧಾರ ಎರಡು ಒಂದದಾವ. ಸೊ ಏನಾಗಿತ್ತು ಇಲ್ಲಿ a/m ಇಂಟು a/n ಅನ್ಬೋದನ, ಅಂದ್ರೆ a/m ಇಂಟು a/n ಈಜ್ವಲ್ ಟು ಏನಾಗತಿ a/m+n ಆಗ್ತೈತಿ. ಸೊ 5/m+n, m ಅಂದ್ರೆ ಎಷ್ಟು -5 ಪ್ಲಸ್ n ಅಂದ್ರೆ ಎಷ್ಟು 3 ಡಿವೈಡೆಡ್ ಬೈ 5 ಎಷ್ಟು ಪಾತ್ರ -7. ನೋಡ್ರಿ, ಈಗ ಇದನ್ನು ಬಿಡಿಸ್ರಿ. 5 ಎಷ್ಟಾಗ್ತೈತಿ -5 ಪ್ಲಸ್ 3 -5 ಪ್ಲಸ್ 3. ಸೊ ವಿಜಾತಿಯ ಚಿಹ್ನೆಗಳದಾವು. ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳಿರಿ. 5ರಲ್ಲಿ 3 ಕಳೆದ್ರೆ ಎಷ್ಟು ಉಳಿತು 2 ಉಳಿತು. ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ ಮೈನಸ್ ಐತಿ, -2 ಆಯಿತು ಅಂದ್ರೆ 5/-2 ಡಿವೈಡೆಡ್ ಬೈ 5/-7. ಹಾಗಾದ್ರೆ ಇಲ್ಲಿ ಯಾವ ನಿಯಮ ಆದತಿ ನೋಡ್ರಿ, ಆಧಾರ ಒಂದದಾವ. ಸೊ a/m ಡಿವೈಡೆಡ್ ಬೈ a/n ಈಜ್ವಲ್ ಟು ಏನಾಗ್ತಾ ಇದೆ a/m-n ಘಾತಾಂಕದ ಎರಡನೇ ನಿಯಮ. ಇಲ್ಲಿ ನೋಡ್ರಿ ಏನಾಗ್ತದ, ಇದನ್ನ ಯಾವ ರೀತಿ ಇಡ್ಬೋದು 5/m, m ಅಂದ್ರೆ -2 ಮೈನಸ್ n ಅಂದ್ರೆ -7. ಏನಾಗತ್ತೆ ಇಲ್ಲಿ 5/-2 5/-2 ಮೈನಸ್ ಇಂಟು ಮೈನಸ್ ಪ್ಲಸ್ 7. ಸೊ ವಿಜಾತಿಯ ಚಿಹ್ನೆಗಳದಾವು. ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳೀತೀರಿ. 7ರಲ್ಲಿ 2 ಕಳೆದ್ರೆ ಎಷ್ಟು ಉಳಿತು 5 ಉಳಿತು. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಐತಿ, ಪ್ಲಸ್ ಬರ್ತೈತಿ. ಏನಪ್ಪ ಅಂದ್ರೆ ನೀವು ಇಷ್ಟ ಉತ್ತರ ಇಟ್ಟರು ನಡೀತದ. ಅಂದ್ರೆ ಇದ್ರ ಬೆಲೆ ಎಷ್ಟು ಬರ್ತಾ ಇದೆ 5/5 ಬರ್ತೈತಿ. ಇಲ್ಲ ಅಂದ್ರೆ ಇದನ್ನ 5 ಇಂಟು 5 ಅಂದ್ರೆ 5 ಟೈಮ್ಸ್ ಏನಪ್ಪ ಅಂದ್ರೆ ನೀವು 5 ಮಲ್ಟಿಪ್ಲೈ ಮಾಡಿದಾಗ 5 ಇಂಟು 5 ಮಾಡಿದಾಗ ನಿಮ್ಗೆ ಎಷ್ಟು ಸಿಗ್ತೈತಿ 3125 ಅಂದ್ರೆ 3125 ಏನಪ್ಪ ಅಂದ್ರೆ ಇದರ ಬೆಲೆ ಸಿಗ್ತೈತಿ. ಇದನ್ನು ಕೂಡ ನೀವು ಇಡ್ಬೋದು. ಎಷ್ಟಪ್ಪ ಅಂದ್ರೆ 5/5 ಅಂದ್ರೆ 3125. ಅರ್ಥ ಆಯ್ತಲ್ಲ ಇದು ನಿಮಗೆ ವಿದ್ಯಾರ್ಥಿಗಳೇ? ಇಲ್ಲಿವರೆಗೂ ಏನಪ್ಪ ಅಂದ್ರೆ ಘಾತಾಂಕ ನಿಯಮಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ ಲೆಕ್ಕಗಳನ್ನ ಬಿಡಿಸಿದ್ದೀವಿ. ಇನ್ನು ಮುಂದಿನ ಅವಧಿಯಲ್ಲಿ ಘಾತಾಂಕಗಳನ್ನ ಅಂದ್ರೆ ಏನಪ್ಪ ಅಂದ್ರೆ ಚಿಕ್ಕ ಸಂಖ್ಯೆಯನ್ನ ಸಾಮಾನ್ಯ ರೂಪದಲ್ಲಿ ಯಾವ ರೀತಿ ವ್ಯಕ್ತಪಡಿಸಬೇಕು ಅಂತಕ್ಕಂಥದ್ದನ್ನ ನೋಡೋಣ. ಹಾಗಾದ್ರೆ ಅಲ್ಲಿವರೆಗೂ ನೀವೆಲ್ಲ ಏನು ಮಾಡಬೇಕು, ವಿಸ್ತಾರ್ ಲರ್ನಿಂಗ್ ವಿಡಿಯೋಗಳನ್ನ ನೋಡ್ರಿ, ಲೈಕ್ ಮಾಡಿ ಮತ್ತು ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ. ಮುಂದಿನ ಅವಧಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ.